ಸಂಕ್ರಾಂತಿವರೆಗೂ ಕಾದು ನೋಡಿ ಎಂದಿದ್ದ ರಮೇಶ್ ಜಾರಕಿಹೊಳಿ ತೆರೆಮರೆಯಲ್ಲಿ ಇದ್ದುಕೊಂಡೇ ಕೊನೆಗೂ ತಮ್ಮ ದಾಳ ಚಲಾಯಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ರಕ್ಷಣಾತ್ಮಕ ಆಟ ಆಡಿದೆ. ಸಹೋದರನ ಕೈಯಿಂದಲೇ ಸಹೋದರನನ್ನ ಮಣಿಸುವ ತಂತ್ರ ರೂಪಿಸಿದೆ. ರಮೇಶ್ ತಮಗೆ ಹತ್ತಿರವಿರುವ ಶಾಸಕರುಗಳನ್ನ ಹಾರಿಸಿಕೊಂಡು ಹೋಗುವ ಮೊದಲೇ ಇದಕ್ಕೆ ತಡೆಯೊಡ್ಡಲು ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿಸಿದೆ. ಬೆಳಗಾವಿ ಜಿಲ್ಲೆಯ ಶಾಸಕರನ್ನ, ಅದರಲ್ಲೂ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವ ಕಾಂಗ್ರೆಸ್ ಶಾಸಕರು ಯಾವುದೇ ಕಾರಣಕ್ಕೂ ರಮೇಶ್ ಜಾರಕಿಹೊಳಿ ಜೊತೆ ಹೋಗಕೂಡದು, ಅವರನ್ನ ಕಾಂಗ್ರೆಸ್ನಲ್ಲಿಯೇ ಇರಿಸುವ ಜವಾಬ್ದಾರಿ ನಿಮ್ಮದು ಎಂದು ಹೈಕಮಾಂಡ್ ರಮೇಶ್ ಸಹೋದರ ಸತೀಶ್ ಜಾರಕಿಹೊಳಿ ಹೆಗಲಿಗೆ ಜವಾಬ್ದಾರಿಯನ್ನ ಹೊರಿಸಿದೆ. ರಮೇಶ್ ಜಾರಕಿಹೊಳಿ ಸಹಕಾರದಿಂದ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಕೆಲವು ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ. ಇಂಥವರಿಗೆ ರಮೇಶ್ ಗಾಳ ಹಾಕಬಹುದೆಂಬ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಣ್ಣಿಟ್ಟಿತ್ತು. ರಮೇಶ್ ಅವರನ್ನ ಪಕ್ಕಕ್ಕೆ ಸರಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ಸಚಿವರನ್ನಾಗಿಸುವ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ತಂತ್ರವೂ ಅಡಗಿತ್ತು. ರಮೇಶ್ಗೆ ಹೋಲಿಸಿದ್ರೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಮೇಲೆ ಪ್ರಬಲ ಹಿಡಿತ ಹೊಂದಿದ್ದಾರೆ. ಅಷ್ಟಕ್ಕೂ ಪಕ್ಷಕ್ಕೆ ಸಂಕಷ್ಟ ಎದುರಾದ್ರೆ ಸತೀಶ್ ಜಾರಕಿಹೊಳಿ ಅವರೇ ಆ ಸಂಕಷ್ಟವನ್ನ ಪರಿಹರಿಸುತ್ತಾರೆ ಎನ್ನುವ ಮುಂದಾಲೋಚನೆ ಪಕ್ಷದ್ದಾಗಿತ್ತು. ಸತೀಶ್ ತಮಗಿರುವ ಸಚಿವ ಸ್ಥಾನ ಉಳಿಸಿಕೊಳ್ಳುವ ಜೊತೆಗೆ ಸರ್ಕಾರವನ್ನ ಉಳಿಸಿಕೊಳ್ಳುವ ಶಕ್ತಿಯನ್ನ ಹೊಂದಿದ್ದಾರೆ ಎನ್ನುವುದು ಪಕ್ಷಕ್ಕೆ ಗೊತ್ತಿತ್ತು. ಸ್ಥಾನ ನೀಡುವ ಕಾಲಕ್ಕೆ ಯಾವುದೇ ಕಾರಣಕ್ಕೂ ಪಕ್ಷ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬಾರದು ಎನ್ನುವ ಸೂಚನೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಲಾಗಿತ್ತು. ಇದೀಗ ಆ ಪ್ರಸಂಗ ಒದಗಿ ಬಂದಿದ್ದು ರಂಗಪ್ರವೇಶ ಮಾಡುವಂತೆ ಹೈಕಮಾಂಡ್ ಸತೀಶ್ಗೆ ತಾಕೀತು ಮಾಡಿದೆ. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಬೆಂಗಳೂರಿಗೆ ಕರೆಯಿಸಿಕೊಂಡಿದ್ದಾರೆ. ಸತೀಶ್ ಅವರ ಪ್ಲಾನ್: ರಮೇಶ್ ಯಾರನ್ನೆಲ್ಲ ಗಾಳ ಹಾಕಬಹುದು ಎನ್ನುವ ಇಂಚಿಂಚು ಮಾಹಿತಿಯು ಸತೀಶ್ ಜಾರಕಿಹೊಳಿಗೆ ಇದೆ. ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಳ್ಳಿ ಹಾಗೂ ಗಣೇಶ್ ಗೆಲುವಿಗೆ ನಿರ್ಣಾಯಕ ಪಾತ್ರ ವಹಿಸಿದ್ದ ರಮೇಶ್ ಜಾರಕಿಹೊಳಿ ಇವರು ರಮೇಶ್ ಜೊತೆ ಕೈ ಜೋಡಿಸಬಹುದು ಎನ್ನುವ ಮಾಹಿತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅದರಲ್ಲೂ ಗಣೇಶ್ ಹುಕ್ಕೇರಿ 2 ದಿನಗಳ ಹಿಂದೆ ಅಷ್ಟೇ ಪ್ರತಿಕ್ರಿಯಿಸಿ ಜನವರಿ 19ರಂದು ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸೇರುವುದಾಗಿ ಹೇಳಿದ್ರು. ಈ ಮಾತು ವಿವಾದಕ್ಕೆ ಕಾರಣವಾದ ಬೆನ್ನಲ್ಲೇ ತಾವು ತಮಾಷೆಗೆ ಆಡಿದ ಮಾತು ಎಂದು ಯು ಟರ್ನ್ ತೆಗೆದುಕೊಂಡಿದ್ರು. ಆದರೆ ಗಣೇಶ್ ಮಾತು ಎನ್ನುವುದು ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿದೆ. ಹೀಗಾಗಿ ಈ ಸಂಗತಿಯನ್ನ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಮಾತಿನ ಮರ್ಮವೇನು ಎನ್ನುವುದು ಪಕ್ಕಾ ಗೊತ್ತಿದೆ. ಹೀಗಾಗಿ ಬೆಂಗಳೂರಿಗೆ ಹಾರುವ ಮುನ್ನ ಸತೀಶ್ ಜಾರಕಿಹೊಳಿ ಅವರು ತಮ್ಮೊಟ್ಟಿಗೆ ಗಣೇಶ್ ಹುಕ್ಕೇರಿ ಹಾಗೂ ಶ್ರೀಮಂತ್ ಪಾಟೀಲ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮಾತ್ರ ಸದ್ಯಕ್ಕೆ ಸತೀಶ್ ಕೈಗೆ ಸಿಕ್ಕಿಲ್ಲ. ರಮೇಶ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಒಂದಿಷ್ಟು ಹೆಚ್ಚಿನ ಹಿಡಿತ ಹೊಂದಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮುದಾಯದ ಜನರು ಹೆಚ್ಚಿರುವುದರಿಂದಲೇ ಬಳ್ಳಾರಿಯೊಂದಿಗೆ ಸತೀಶ್ ನಂಟು ಹೆಚ್ಚು. ಭೀಮಾನಾಯಕ್ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರೊಂದಿಗೆ ಸತೀಶ್ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹೀಗಾಗಿ ಬಳ್ಳಾರಿಯ ಅತೃಪ್ತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರ್ಯ ಸತೀಶ್ ಜಾರಕಿಹೊಳಿ ಮಾಡಲಿದ್ದಾರೆ. ಬೆಳಗಾವಿ ಸೇರಿದಂತೆ ಆಸುಪಾಸು ಜಿಲ್ಲೆಯ ಶಾಸಕರಿಗೆ ರಮೇಶ್ ಗಾಳ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅವರು ಗಾಳ ಹಾಕುವ ಮೊದಲೇ ಅಂತ ಶಾಸಕರನ್ನ ಬೆಂಗಳೂರಿಗೆ ಕರೆದುಕೊಂಡು ಬನ್ನಿ ಎನ್ನುವ ಸಂದೇಶ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ನಿಂದ ರವಾನೆಯಾಗಿದ್ದೇ ತಡ ಅಂತ ಶಾಸಕರನ್ನ ಕರೆದುಕೊಂಡು ಸಚಿವ ಮಂಗಳವಾರ ರಾತ್ರಿಯೇ ಬೆಂಗಳೂರು ಸೇರಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.